ನಮ್ಮ ಭೂಮಿ ಕೃಷಿ, ನಮ್ಮ ಮುಂದಿನ ಪೀಳಿಗೆಗೆ ಹೊರತು, ನಮ್ಮ ಭೂಮಿ ನಮ್ಮ ಕೃಷಿ, ನಮ್ಮ ಮುಂದಿನ ಪೀಳಿಗೆಗೆ ಹೊರತು, ನಮ್ಮ ಭೂಮಿ ನಮ್ಮ ಕೃಷಿ, ನಮ್ಮ ಮುಂದಿನ ಪೀಳಿಗೆಗೆ ಹೊರತು. ದುಷ್ಟ ಜನ ವಿರೋಧಿ ಪ್ರಕೃತಿ ವಿರೋಧಿ UKTL ಯೋಜನೆಗಲ್ಲ. ನಮ್ಮ ಕೃಷಿ ಭೂಮಿಯ ರಕ್ಷಣೆ, ನಮ್ಮವರು ನಮ್ಮ ಸಿದ್ಧ ಹೊಣೆ, ನಮ್ಮ ಕೃಷಿ ಭೂಮಿಯ ರಕ್ಷಣೆ, ನಮ್ಮವರು ನಮ್ಮ ಸಿದ್ಧ ಹೊಣೆ, ನಮ್ಮ ಕೃಷಿ ಭೂಮಿಯ ರಕ್ಷಣೆ.
आइली 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 येऊन पावल्या तू ಯೋಜನೆ ಅಂದ್ರೆ ಎಲ್ಲಿ? ಹೌದು ಯುಕೆಟಿಎಲ್ ಯೋಜನೆ ಅಂದ್ರೆ ಎಲ್ಲಿ? ಗೊತ್ತಿಲ್ಲ ಇಲ್ಲಿ ಎಲ್ಲಿ ಉಂಟದು ಮರಲ ಇಲ್ಲ ಗೊತ್ತಿಲ್ಲ ಪ್ರೊಸೆಸ್ ಹೋಗ್ತದಲ್ಲ. ಹೌದೌದು ಅದು ಏನು? ಅದು ಇದಕ್ಕಾಗಿ 400 kV ಲೈನ್ ಮುಂದೆ ಅದು ಉಡುಪಿಯಿಂದ ಕಾಸರಗೋಡುವರೆಗೆ. ಹಾಂ 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 ಇಲ್ಲ
ಹಾಂ ಹಾಂ ಆಯ್ತು. नमस्कार. Halo.
ಉಳಿಸೋದಿಲ್ಲ ಅನ್ನುವಂತಹ ಸ್ಪಷ್ಟ ಪ್ರಚಾರವನ್ನ ಈ ಪ್ರತಿಭಟನಾ ಜಾಥಾದ ಮೂಲಕ ನಾವು ನೀಡುತ್ತಾ ಇದ್ದೇವೆ. ನಾಗರಿಕ ಸಮಾಜ ಏಕಮನಸ್ಸಿನಿಂದ ನಮ್ಮೊಂದಿಗೆ ಈ ಒಂದು ವಿಚಾರದಲ್ಲಿ ಬೆಂಬಲಿಸಿ ನಮ್ಮೆಲ್ಲರ ಸಹಾಯ ಬೆಂಬಲ ನಮಗೆ ಮುಂದಿಗೂ ಕೊಡಬೇಕು. ಯಾವುದೇ ಸರಿ ಸವಳಿತ್ತು ನೀರು ಪರಿಸರ ಬೇಕೇ? ಶುದ್ಧ ಗಾಳಿ ನೀರು ಪರಿಸರ ಬೇಕೇ? ಹೋರಾಟಕ್ಕೆ ಜೊತೆಯಾಗಿ ಗೋ ಬ್ಯಾಕ್, ಗೋ ಬ್ಯಾಕ್, ಯುಕೆಟಿಎಲ್ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಯುಕೆಟಿಎಲ್ ಗೋ ಬ್ಯಾಕ್, ಧಿಕ್ಕಾರ, ಧಿಕ್ಕಾರ, ಯುಕೆಟಿಎಲ್ಗೆ ಧಿಕ್ಕಾರ, 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 ಯುಕೆಟಿಎಲ್ಗೆ ಧಿಕ್ಕಾರ. ಎಚ್ಚರ, ಎಚ್ಚರ, ನಮ್ಮ ಶಾಪ ತಟ್ಟಿತು, ಎಚ್ಚರ, ಎಚ್ಚರ. ಎಲ್ಲರೂ ಒಂದಾಗೋಣ, ದುಷ್ಟರನ್ನು ಓಡಿಸೋಣ. ಎಲ್ಲರೂ ಒಂದಾಗೋಣ, ದುಷ್ಟರನ್ನು ಓಡಿಸೋಣ. ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ. ಇದರ ನೇತೃತ್ವದಲ್ಲಿ ಕತ್ತೋಲಿ ಸಭಾ ಉಡುಪಿ ಪ್ರದೇಶ, ಕಾಸರಗೋಡು 400 ಕೆವಿ ಮತ್ತು ಪಾಲರ್ಕ ಕಡೆಯಿಂದಲೇ 400/220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗದ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ, ರೈತ ಸಂಘ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ ಕರ್ನಾಟಕ ಪ್ರದೇಶ, ICYM, ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘಗಳು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇವರೆಲ್ಲರ ಪರವಾಗಿ ಬೃಹತ್ ಹಕ್ಕೊತ್ತಾಯ ಜಾಥಾ ಹಾಗೂ ಪ್ರತಿಭಟನಾ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಸಂತೋಷದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಕಳೆದ 4.5 ವರ್ಷಗಳಿಂದ ನಿರಂತರ ನಮ್ಮ ರೈತರು ಹೋರಾಟವನ್ನು ನಡೆಸಿದ್ದಾರೆ. ಆದರೆ ಏನು ಫಲಕಾರಿಯಾಗಲಿಲ್ಲ. ಆದುದರಿಂದ ಇದೊಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ. ಇದು ನಮ್ಮ ಕೃಷಿ ಭೂಮಿಯನ್ನು ಉಳಿಸುವಗೋಸ್ಕರ ನಾವು ಪ್ರತಿಭಟನೆ ಮಾಡುತ್ತೇವೆ ಬಿಟ್ಟು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಸ್ವಾರ್ಥಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಜೀವ ಬೇಕಾದ್ರೆ ಬಿಡ್ತೇವೆ, ಕೃಷಿ ಭೂಮಿಯನ್ನು ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಆರಂಭಿಸುತ್ತೇನೆ. ಈ ಪ್ರತಿಭಟನೆಗೆ ಮುಖ್ಯ ಭಾಷಣಕಾರರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಪ್ರೌಲ್ ರಾಲ್ಫಿ ಡಿಕೋಸ್ಟಾ, ಕತ್ತೋಲಿ ಸಭಾ ಮಂಗಳೂರು ಪ್ರದೇಶ, ಇದರ ಮಾಜಿ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಯಲ್ಲಿ ಹಲವಾರು
ಹೋರಾಟದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ನಿರಂತರ ಜನರ ಸೇವೆಯನ್ನು ಗೈದ ರಾಲ್ಫ್ ಡಿ ಕೋಸ್ಟಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮದರ್ ತೆರೆದ ವಿಚಾರ ವೇದಿಕೆಯ ಅಧ್ಯಕ್ಷರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹೋರಾಟಗಳಲ್ಲಿ ಸಹಕಾರವನ್ನು ಕೊಟ್ಟ ಹಾಗೆಯೇ ಕೊಡುಗೆ ದಾನಿ ನಮ್ಮೆಲ್ಲರ ಆತ್ಮೀಯರಾದ ರೋಯ್ ಕಸ್ಟಲಿಯರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಉಡುಪಿ ಕಾಸರಗೋಡು 400 ಕಿವಿ ಹೋರಾಟ ಸಮಿತಿಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕಳೆದ 4.5 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿದ ಅವರ ಮುಂದಾಳುತನಕ್ಕೆ ಮತ್ತು ಅವರಿಗೆ ಚಂದ್ರಶೆಟ್ಟಿ ಅವರಿಗೆ ಸ್ವಾಗತಿಸುತ್ತಾ ಇದ್ದೇನೆ. 400 ಕಿವಿ ಬಾರ್ 220 ಕೆವಿ ಪಾಲರ್ಕಾ ಕಡಂದಲೆ ಪ್ರಚಾರಣಾ ಮಾರ್ಗದ ಹೋರಾಟ ಸಮಿತಿಯ ಸದಸ್ಯರು ಆದ ವಿಕ್ಟರ್ ಕಡಂದಲಿ ಅವರಿಗೂ ಸ್ವಾಗತಿಸುತ್ತಾ ಇದ್ದೇನೆ. ದಕ್ಷಿಣ ಕನ್ನಡ ರೈತ ಸಂಘದ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲೆಯ ಅಧ್ಯಕ್ಷರನ್ನು ಹಾಗೆಯೇ ಶ್ರೀಕುಮಾರ್ ನೈಸರ್ಗಿಕ ಕೃಷಿ ಪರಿಸರ ಸಂಗಮದ ಸಕ್ರಿಯ ಹಿರಿಯ ಕಾರ್ಯಕರ್ತರಾದ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆಯೇ ಉಡುಪಿ ದಕ್ಷಿಣ ಜಿಲ್ಲೆಯ ಕೃಷಿಕ ಸಂಘದವರನ್ನು ಆದ ಅಧ್ಯಕ್ಷರಾದ ರಾಮಕೃಷ್ಣ ಶರ್ಮರವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಬಂದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೆಯೇ ಸಹಸ್ರಾರು ರೀತಿಯಲ್ಲಿ ಬಂದ ರೈತರನ್ನು ಕತೋಲಿ ಸಭೆಯ ಸದಸ್ಯರನ್ನು ಎಲ್ಲರನ್ನು ಒಂದೇ ಮತದಲ್ಲಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಹಾಗೆಯೇ ಇದು ಹಲವಾರು ಪತ್ರಕರ್ತರು ಇಲ್ಲಿ ಬಂದಿದ್ದಾರೆ, ಈ ಮೀಡಿಯಾದವರು ಬಂದಿದ್ದಾರೆ, ಎಲ್ಲರನ್ನು ನಾವು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ರಕ್ಷಣೆ ಕೊಡುವ ಪೊಲೀಸರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಆಲ್ವಿನ್ ಡಿ ಸೋಜಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಪ್ರತಿಭಟನೆಯ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಈಗ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರಾಲ್ಫ್ ಡಿ ಕೋಸ್ಟಾ ಅವರು ಈಗ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ವಂದೇ ವಂದೇ ವಂದೇ. ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮಗದೊಮ್ಮೆ ವಂದಿಸುತ್ತಾ ಪ್ರಾಸ್ತಾವಿಕವಾಗಿ ನಾವು 2 ಮಾತನ್ನಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ಇವತ್ತು ಈ ಸಭೆಯನ್ನು ಯಾಕೆ ಆಯೋಜಿಸಿದ್ದೇವೆ ಎಂದರೆ ಪ್ರತಿಭಟನಾ ಸಭೆ ಜಾಥವನ್ನು ಯಾತಕ್ಕೆ ಆಯೋಜಿಸಿದ್ದೇವೆ ಎಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಶಾಂತಿ ದೂತರೆಂದು ಬಣ್ಣಿಸಿಕೊಂಡು ಬರ್ತಾ ಇದ್ದೇವೆ. ನಾವು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ದೇಶಭಕ್ತರು ಹೇಳುವುದಕ್ಕೆ ತಪ್ಪಿಲ್ಲ. ಮಗದೊಮ್ಮೆ ಎಲ್ಲರಿಗೆ ದೇಶಭಕ್ತರಾದ ನಿಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆ ಸೇರಬೇಕಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಕಳೆದ 4.5 ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು ಅವರ ಚಪ್ಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸವೆದು ಈ ಚಂದ್ರಹಾಸ್ ಶೆಟ್ಟರ್ ಅಂತವರು ಹೋಗದ ಸ್ಥಳವಿಲ್ಲ, ಹೋಗದ ಭೇಟಿಯಾಗದ ಅಧಿಕಾರಿಗಳಿಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಜನಪ್ರತಿನಿಧಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಲ್ಲೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇದುವರೆಗೆ ಫಲ ಸಿಗದ ಕಾರಣಕ್ಕೆ ನಾವು ಇವತ್ತು ಕಥೋಲಿಕ್ ಸಭೆಯ ಮಂಗಳೂರು ಪ್ರದೇಶ ಆಲ್ವಿನ್ ಡಿ ಸೋಜಾ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸಂಘಟನೆಯವರು ಒಟ್ಟಿಗೆ ಸೇರಿದ್ದೇವೆ. ಕಿನ್ನಿಗೋಳಿ ಕೊರಗರ ಸಮಾಜದವರು ಇವತ್ತು 100 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತ್ತಾಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ
ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ನಮ್ಮ ಬೇಡಿಕೆ, ನಮ್ಮ ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ, ಆದರೆ ಯೋಜನೆ ಹಾಕಿದ ರೀತಿ ಸರಿಯಿಲ್ಲ. ಆ ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು 600-700 ಮನೆ ಹೋದ್ರು ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಲ್ಲಿ ನಾವು ಕದ ತಟ್ಟಿದ್ದೇವೆ. ಅಲ್ಲಿ ನಮಗೆ ನ್ಯಾಯವಿದೆಯಾದ್ರೂ ಈ ಒಂದು ಕಂಪನಿ, ಸ್ಟರ್ಲಿಂಗ್ ಕಂಪನಿ ಏನಿದೆ, ನಮ್ಮನ್ನು ಬಲವಂತಾಗಿ ಈ ಒಂದು ಕಂಪನಿಯನ್ನು, ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಯಾವುದೇ ಧರ್ಮ, ಜಾತಿ ಭೇದ, ಮತ ಭೇದವಿಲ್ಲದೆ, ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಾವು ಮುಂದಿನ ಭಾಷಣಕ್ಕಾಗಿ ನಾನು ಬೇರೆಯವರನ್ನು ಆಹ್ವಾನಿಸ್ತಾ ಇದ್ದೇನೆ. ನನಗೆ ಹೊರತು ದುಷ್ಟ ಜನ ವಿರೋಧಿ ಪ್ರಕೃತಿ ಯುಕೆಟಿಗೆ ಯೋಜನೆಗೆ ಅಲ್ಲ. ಯುಕೆ ಧಿಕ್ಕಾರ, 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 ಧಿಕ್ಕಾರ. ಪ್ರತಿಭಟನೆಯ ಕುರಿತು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ್ದ ಕಥೋಲಿಕ ಸಭಾ ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾದ ಶ್ರೀಯುತ ರೋಲ್ಪೆಡಿ ಗೋಸ್ಕರ ಅವರಿಗೆ ಧನ್ಯವಾದಗಳು. ಈಗ ಕಾಸರಗೋಡು ಮತ್ತು ಪಲ್ಲರ್ಕ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕಾಮಗಾರಿಯನ್ನು ವಿರೋಧಿಸಿ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ರಾಯ್ ಕೆಸ್ಟಿನರವರು. ಕಡಂದಲೆ 400/228 ಪ್ರಾಜೆಕ್ಟಿನ ಸಂತ್ರಸ್ತರು, ಹಾಗೆ ಅವರನ್ನು ಸಪೋರ್ಟ್ ಮಾಡಿ ಅವರಿಗೆ ಇಲ್ಲಿ ನೆರೆದಿರುವ ತಮ್ಮ ಎಲ್ಲರಿಗೂ ನಾನು ಈ ದಿನದ ಶುಭ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಪ್ರೀತಿಯ ಸಭಿಕರೇ, ಏನಿದು ಪ್ರತಿಭಟನೆ? ಉಡುಪಿ ಕಾಸರಗೋಡು 400 KVA ಹೈ ಟ್ರಾನ್ಸ್ಮಿಷನ್ ಲೈನ್, ಹಾಗೆಯೇ ಪಲ್ಲಡ್ಕ ಕಡಂದಲೆ 400/220 KVA ಟ್ರಾನ್ಸ್ಮಿಷನ್ ಲೈನ್. ಹೆಸರು ತಿಳಿಸಿದ ಪ್ರಕಾರ ಉಡುಪಿಯ ನಂದಿಪುರ್, ಉಡುಪಿಯ ಕಾಪು ಇಂದ ಕಾಸರಗೋಡಿಗೆ ಕರೆಂಟ್ ಸರಬರಾಜು ಆಗ್ತದೆ. ಪಲ್ಲಡ್ಕ ಕಡಂದಲೆಯಲ್ಲಿ ಒಂದು ಸಣ್ಣ ಜಾಗಕ್ಕೆ ಈಗಲೇ ಶಾಂತಿಗ್ರಾಮವರೆಗೆ ಕರೆಂಟ್ ಅದು ಹೋಗಿದೆ, ಟ್ರಾನ್ಸ್ಮಿಷನ್ ಲೈನ್ ಹೋಗಿದೆ. ಈಗ ಪಲ್ಲಡ್ಕವರೆಗೆ ಅದನ್ನು ವಿಸ್ತರಿಸ್ತಾ ಇದ್ದಾರೆ. ತೊಂದರೆ ಯಾರಿಗೆ? ದಕ್ಷಿಣ ಕನ್ನಡದ ಕೃಷಿಕರಿಗೆ, ಭೂ ಮಾಲೀಕರಿಗೆ. ಇದು ಸರಿಯಾದ್ರೆ ಸರಿ ಅಂತ ಹೇಳಿ, ತಪ್ಪಾದ್ರೆ ತಪ್ಪಂತ ಹೇಳಿ. ಉಡುಪಿಯಿಂದ ಕಾಸರಗೋಡಿಗೆ ಇದಕ್ಕೆ ಬಲಿಯಾಗುವವರು ದಕ್ಷಿಣ ಕನ್ನಡದ ಕೃಷಿ ಭೂಮಿ, ಕೃಷಿಕರು, ಕೃಷಿಯನ್ನೇ ನಂಬಿ ಜೀವನ ಬದುಕು ಕಟ್ಟಿದವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಏನಿದು ಟ್ರಾನ್ಸ್ಮಿಷನ್ ಲೈನ್, ಏನಿದು ಆಗ್ತಾ ಇದೆ? ನಂದಿಕೂರ್ ಹತ್ರ, ಕಾಪು ಹತ್ರ ನಂದಿಕೂರ್ನಲ್ಲಿ ಒಂದು ಪವರ್ ಜನರೇಟಿಂಗ್ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕಕ್ಕೆ ಅದರ ಹೆಚ್ಚು ಲಾಭ ಇಲ್ಲ, ಕಾಸರಗೋಡಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ಇಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ? ಹೈ ಟವರ್ಸ್ ಗಳನ್ನು, ದೊಡ್ಡ ಟವರ್ಸ್ ಗಳನ್ನು ಹಾಕಿ, ಬಹುಶಃ ಒಂದೊಂದು ಟವರ್ 30-40 ಮೀಟರ್ ಎತ್ತರ ಇದೆ. ಪ್ರತಿ 500 ಮೀಟರ್, 300 ಮೀಟರ್ನಿಂದ 500 ಮೀಟರ್ಗೆ ಒಂದೊಂದು ಟವರ್ ಅನ್ನು ಹಾಕ್ತಾ ಇದ್ದಾರೆ.
ಈ ಟವರ್ ಹಾಕ್ಲಿಕ್ಕೆ ಜಾಗ ಹೆಚ್ಚಾಗಿ ಅವರು ಆದಷ್ಟು ಸರ್ಕಾರಿ ಭೂಮಿಯನ್ನು ಅವರು ಎಕ್ವೈರ್ ಮಾಡ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಟವರ್ಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಅವ್ರಿಗೆ ಪ್ರೈವೇಟ್ ಜಾಗ ಬೇಕಾದ್ರೆ ಆ ಭೂ ಮಾಲೀಕರನ್ನು ಪುಷ್ಲೈಸಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕೊಟ್ಟು ಏನೋ ದಾಖಲೆಗಳು ಇಲ್ಲದೆ ಅವರ ಜಾಗದಲ್ಲಿ ಟವರ್ ಅನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಆಮೇಲೆ ಬರೋದು ಎಲ್ಲ ಪ್ರಾಬ್ಲಮ್ಸ್ಗಳು ಬರೋದು ಈ ಟವರ್ಗಳು ನೆಟ್ಟಗೆ ಆದ್ಮೇಲೆ. ಒಂದು ಟವರ್ ನಿಂದ ಒಂದು ಟವರ್ಗೆ ನೀವು ಭಾವಿಸಿ 300 - 500 ಮೀಟರ್ ದೂರ ಇದೆ ಅಂದ್ರೆ 1 ಕಿಲೋಮೀಟರ್ಗೆ 2 ಅಥವಾ 3 ಟವರ್ಗಳನ್ನು ಮಾತ್ರ ಹಾಕ್ತಾರೆ. ಒಂದು ಟವರ್ ನಿಂದ ಒಂದು ಟವರ್ಗೆ ಕೇಬಲ್ ಎಳಿತಾರೆ, ದೊಡ್ಡ ದೊಡ್ಡ ಕೇಬಲ್ಗಳನ್ನು ಎಳಿತಾರೆ. ನೀವು ಭಾವಿಸಿ ನಮ್ಮ RTO ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ, ಅಲ್ಲಿ ಬೌಟಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು? ನಮ್ಮ ತಲೆ ಮೇಲೆ ಹೋಗ್ಬೇಕು, ಈ ಎಲ್ಲ ಬಿಲ್ಡಿಂಗ್ ಗಳ ಮೇಲೆ ಹೋಗ್ಬೇಕು. ಈ ವೈರ್, ಈ ಹೈ ಟೆನ್ಷನ್ ವೈರ್ ಚಾರ್ಜ್ ಆದ ಕೂಡಲೇ ಏನಾಗ್ತದೆ? ನಾವು ಅದರಲ್ಲಿ ನಿಲ್ಲುವಾಗಿಲ್ಲ. ಅದರದ್ದು ರೇಡಿಯೇಷನ್ ಬಹುಶಃ 1-2 ವರ್ಷ ನೀವು ಅದರ ಅಡಿಯಲ್ಲಿ ಮನೆ ಕಟ್ಟಿ ಎಲ್ಲ ಕೃಷಿ ಕೆಲಸ ಮಾಡಿ ನಿಂತ್ರೆ ಕ್ಯಾನ್ಸರ್ ಬರುವುದಂತೂ ಗ್ಯಾರಂಟಿ ನಿಮ್ಗೆ, ಇಲ್ಲದ್ರೆ ಏನಾದ್ರೂ ಚರ್ಮ ರೋಗ ಬರೋದಂತೂ ಗ್ಯಾರಂಟಿ. ಇದು ಕಟ್ಟಿಟ್ಟ ಬುತ್ತಿ, ನೀವು ಬರೆದಿಟ್ಕೊಳ್ಬಹುದು. ಇದರಿಂದ ನಮ್ಗೆ ಪರ್ಮನೆಂಟ್ ಒಂದು ತೊಂದರೆ, ಪರ್ಮನೆಂಟ್ ಒಂದು ಅನಾಹುತ ಇವರು ಸೃಷ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೆ ನಮ್ಮ ಈ ಸಂತ್ರಸ್ತರು ಉಡುಪಿಯಿಂದ, ಪುನಾಚದಿಂದ, ನಂದಿಕೂರ್ನಿಂದ ಕಾಸರಗೋಡುವರೆಗೆ ಈ 110 ಕಿಲೋಮೀಟರ್ ಈ ಲೈನ್, ಟ್ರಾನ್ಸ್ಮಿಷನ್ ಲೈನ್ ಅಡಿಯಲ್ಲಿ ಬರುವ ನಮ್ಮ ಸಂತ್ರಸ್ತರು ಆದಷ್ಟು ಮನವಿಗಳನ್ನು, ಪ್ರತಿಭಟನೆಗಳನ್ನು 4-5 ವರ್ಷಗಳಿಂದ ಮಾಡ್ತಕೊಂಡು ಬಂದಿದ್ದಾರೆ. ಅವರು ಭೇಟಿಯಾಗದ ಒಂದು ಅಧಿಕಾರಿ ಇಲ್ಲ, ಅವರು ಭೇಟಿಯಾಗದ ರಾಜಕಾರಣಿ ಇಲ್ಲ. ಆಗ್ಲಿ ಅದು ಸೆಂಟ್ರಲ್ ಗವರ್ಮೆಂಟ್, ಆಗ್ಲಿ ಅದು ಸ್ಟೇಟ್ ಗವರ್ಮೆಂಟ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ. ಆದ್ರೂ ಈ ಮನವಿಗೆ ಸ್ಪಂದಿಸುವವರು ಯಾರಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಈ ಕೆಲಸವನ್ನು ವಹಿಸಿಕೊಂಡ ಕಂಪನಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ. ಅವರಿಗೆ ಯಾವ ರೂಲ್ಸ್ ಗಳು ಲಾಗು ಆಗುದಿಲ್ಲ. ಹೆಚ್ಚಾಗಿ ನೀವು ಹೈವೇ ವಿಸ್ತರಣೆ ಆಗ್ಬಹುದು, ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದಾಗ ನೋಡ್ಬೋದು. ಆ MRP ಅಲ್ಲೇ ಆಗ್ಲಿ 2,000, 4,000, 6,000 ಎಕರೆ ಜಾಗವನ್ನು ಅವರು ಎಕ್ವೈರ್ ಮಾಡಿದ್ದಾರೆ. ಆದ್ರೆ ಅವರು ಕ್ರಮವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದ ಕಂಪೆನ್ಸೇಷನ್ ಕೊಟ್ಟಿದ್ದಾರೆ, ಬೆಲೆ ಕಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಎಲ್ಲವನ್ನು ಮಾಡಿ ಕ್ರಮವಾಗಿ ಸ್ವಲ್ಪ ಪ್ರತಿಭಟನೆ ಆಗಿದೆ ರೇಟ್ಗಾಗಿ. ಆದ್ರೆ ಅಕೆರೆಗೆ ಅವರು ಅದು ಸರಿಯಾಗಿ ಪ್ರೊಸೀಜರ್ ಪ್ರಕಾರ ವಹಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ಟಾರ್ಲೈಟ್ ಕಂಪನಿ ಏನಿದೆ, ಈ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು, ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸಲಿಲ್ಲ. ನಮ್ಮ ಸಂತ್ರಸ್ತರು ಕೋರ್ಟಿಗೆ ಹೋದ್ರೆ ನಮ್ಮ ಜಾಗದ ಮೇಲೆ ವೈರ್ ಹೋಗ್ತಾ ಇದೆ, ಸ್ಟಾರ್ಲೈಟ್ ಕಂಪನಿಗೆ ಈ ಕೆಲಸಕ್ಕೆ ಸ್ಟೇ ಕೊಡಿಸಿ ಅಂತ ಹೇಳಿದ್ರೆ ಅವರು ಸ್ಟಾರ್ಲೈಟ್ ಕಂಪನಿಯವರು ಕೋರ್ಟಿಗೆ ಬಂದು ಹೇಳ್ತಾರೆ, ಯಾರು ಹೇಳಿದಾರಪ್ಪ ನಿಮ್ಮ ಜಾಗದ ಮೇಲೆ ವೈರ್ ಹೋಗ್ತದೆ ಅಂತ? ಎಲ್ಲಿಯಾದ್ರೂ ನಾವು ಬರೆದು ಕೊಟ್ಟಿದ್ದೇವಾ? ಎಲ್ಲಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವಾ? ಆವಾಗ ಜಡ್ಜ್ ಹೇಳ್ತಾರೆ, ಏನಿಲ್ಲದೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ, ಯಾಕೆ ನನ್ನ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಜಡ್ಜ್ ಹೇಳ್ತಾರೆ. ಇದಕ್ಕೆ ಏನು ಹೇಳ್ಬೇಕು ನಾವು? ಈ ಸ್ಟೆರ್ಲೈಟ್ ಕಂಪನಿಯವರು ನಮ್ಮನ್ನು ಮಂಗ ಮಾಡುವುದು ಹೌದಾ ಅಲ್ಲ ಅಂತ ನೀವೇ ಹೇಳಿಬಿಡಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ, ಊರಿನಲ್ಲಿ ಯಾರು ಇಲ್ಲದಾಗ ಅವರು ಅತಿಕ್ರಮಣ ಮಾಡಿ, ಅವರು ಯಾರ ಪರ್ಮಿಷನ್ ಇಲ್ಲದೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಬರ್ತಾರೆ, ಅವರು ಸರ್ವೆ ಮಾಡ್ತಾರೆ. ಆದ್ರೆ ಕಂಬವನ್ನು ಹಾಕ್ಲಿಕ್ಕೆ, ಹೈ ಟ್ರಾನ್ಸ್ಮಿಷನ್ ಕಂಬವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಮ್ಮ ಜನರು, ನಮ್ಮ ಹಳ್ಳಿ ಜನರು, ನಮ್ಮ ಕೃಷಿಕರು ಸುದ್ದಿ ಸಿಕ್ಕಿದ ತಕ್ಷಣ 10 ಗ್ರಾಮದವರು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿ ಅವರನ್ನು ಓಡಿಸ್ತಾರೆ. ಇದರಲ್ಲಿ ನಮ್ಗೆ ಸಹಕಾರ ಕೊಟ್ಟವರು ಬಹುಶಃ ಪೊಲೀಸ್ ಸಿಬ್ಬಂದಿ ಮಾತ್ರ. ಯಾಕೆಂದ್ರೆ ಪೊಲೀಸ್ ಅವರನ್ನು ಕರ್ಕೊಂಡೇ ಈ ನಮ್ಮ ಸ್ಟಾರ್ಲೈಟ್ ಕಂಪನಿಯವರು ನಮ್ಮ ಜಮೀನಿಗೆ ಬರ್ತಾರೆ. ಅಲ್ಲಿ ಬಂದು ಈ ಕೆಲಸ ಪ್ರಾರಂಭ ಮಾಡುವಾಗ ನಮ್ಗೆ ಬೇರೆ ಏನು ಉಪಾಯ ಇಲ್ಲದೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು. ಅಲ್ಲಿ ನೋಡಿದ್ರೆ ಪೊಲೀಸ್ ಅವರೊಟ್ಟಿಗೆ ಬಂದಿದ್ದಾರೆ. ಆದ್ರೆ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಸ್ಟಾರ್ಲೈಟ್ ಕಂಪನಿಯವರು ಕೇಳಿದ್ರು, ನಿಮ್ಮ ವರ್ಕ್ ಆರ್ಡರ್ ತೋರಿಸಿ, ನಿಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಮೇಲೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ನಿಂದ ನಿಮ್ಗೆ ಆರ್ಡರ್ ಸಿಕ್ಕಿದೆ ತೋರಿಸಿ ಅಂತ ಹೇಳಿದ್ರೆ ಅವರ ಹತ್ರ ಏನು ದಾಖಲೆಗಳಿಲ್ಲ, ಅವರ ಹತ್ರ ಏನು ಆರ್ಡರ್ಸ್ಗಳು ಇಲ್ಲ. ಗಾಳಿ ಮಾತ್ರ ಅಲ್ಲಿಂದ ಪೊಲೀಸ್ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಕಳಿಸ್ತಾರೆ. ಬಹುಶಃ ಇದು ಒಂದು ಮಾತ್ರ ಇದರಲ್ಲಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಈ ಸ್ಟಾರ್ಲೈಟ್ ಕಂಪನಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಪ್ರತಿಭಟಿಸಲೇಬೇಕು. ಇಲ್ಲಿ ಬರೀ ನಾವು ಹೋರ್ಡಿಂಗ್ಸ್ ಇಟ್ಟರೆ ಸಾಕಾಗುದಿಲ್ಲ.
ನಾವೆಲ್ಲರೂ ಒಂದಾಗೋಣ, ದುಷ್ಟರನ್ನು ಓಡಿಸುವಂತ ಪ್ಲಾಕಾರ್ಡ್ಸ್ ಇಟ್ಕೊಂಡ್ರೆ ಸಾಕಾಗ್ದಿಲ್ಲ, ನಾವೆಲ್ಲರೂ ಒಂದಾಗಬೇಕು. ಈ ಪ್ರಾಬ್ಲಮ್ ಬರೀ ಸಿಟಿಯವರಿಗೆ ಮತ್ತೆ ಹಳ್ಳಿಯವರಿಗೆ ಅಂತ ಅಲ್ಲ. ಇಲ್ಲಿ ಇವತ್ತು ನೋಡುವಾಗ ಹಳ್ಳಿಯವರು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸಿಟಿಯವರು ಬಹುಶಃ ಭಾವಿಸಬಹುದು ನಮ್ಗೆ ಇದರಲ್ಲಿ ಏನು ಆಗೋದಿಲ್ಲ, ಯಾಕೆ ಬರ್ಬೇಕಂತ. ಆದ್ರೆ ಒಂದು ದಿನ ಸಿಟಿಯಲ್ಲಿ ಇಂಥ ಪ್ರಾಬ್ಲಮ್ಸ್ ಬರುವಾಗ, ಪಾವೂರು ಉಳಿಯದಲ್ಲಿ ನಾವು ಹೊಯ್ಗೆ ಪ್ರಾಬ್ಲಮ್ ನೋಡಿದ್ದೇವೆ, ಆವಾಗ ಹಳ್ಳಿ ಸಿಟಿ ಅಂತ ಹೇಳೋದು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಏನಾದ್ರೂ ನಮ್ಗೆ ತೊಂದರೆ ಆದಾಗ ನಾವು ಮನುಷ್ಯತ್ವ ಮಾನವೀಯತೆ ನೆಲೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಇಂಥ ಎಲ್ಲ ದುಷ್ಕೃತ್ಯಗಳನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಾಪು ಪುಣಚ 27 ಗ್ರಾಮಗಳು, ಕಾಪುದಿಂದ ಪುಣಚವರೆಗೆ 27 ಗ್ರಾಮಗಳಲ್ಲಿ ಈ ಏನಾಗ್ತದೆ ಹೈ ಟ್ರಾನ್ಸ್ಮಿಷನ್ ಲೈನ್ ಹೋಗ್ತದೆ. 115 ಕಿಲೋಮೀಟರ್. ಈ 115 ಕಿಲೋಮೀಟರ್ ಅಲ್ಲಿ ಅವ್ರದ್ದು ಬೇಸಿಕ್ 46 ಕಿಲೋಮೀಟರ್ ಅಂದ್ರೆ ಲೈನ್ ಸೆಂಟರ್ ನಿಂದ 23 ಕಿಲೋಮೀಟರ್ ಈಚೆ, 23 ಕಿಲೋಮೀಟರ್ ಆಚೆ ನೀವು ಏನ್ ಮಾಡುವಾಗಿಲ್ಲ, ಕನ್ವರ್ಷನ್ಸ್ ಮಾಡ್ಲಿಕ್ಕಿಲ್ಲ, ಕೃಷಿ ಬೆಳಿಲಿಕ್ಕಿಲ್ಲ, ಅದರ ಅಡಿಯಲ್ಲಿ ಏನು ಮನೆ ಕಟ್ಟಲಿಕ್ಕಿಲ್ಲ, ಏನು ಮಾಡುವಂತೂ ಇಲ್ಲ. ಅದು ಟೋಟಲ್ ಈ 115 ಕಿಲೋಮೀಟರ್ 45 ಮೀಟರ್ ಆಚೆ ಅಂತ ಹೇಳಿದ್ರು 1150 ಎಕರೆ ಭೂಮಿಗೆ ಇದು ಡೈರೆಕ್ಟ್ ಆಗಿ ಇಫೆಕ್ಟ್ ಆಗ್ತದೆ. ಎಷ್ಟು? 1150 ಎಕರೆ ಜಾಗಕ್ಕೆ. ಮತ್ತೆ ಅದರ ಸೆಟ್ ಬ್ಯಾಕ್ಸ್, ನೀವು ಏನಾದ್ರು ಕನ್ವರ್ಷನ್ಗೆ ಹೋದ್ರೆ, ಮನೆ ಕಟ್ಟಲಿಕ್ಕಿದ್ರೆ, ಏನಾದ್ರು ಮಾಡ್ಲಿಕ್ಕಿದ್ರೆ ಅದ್ರ ಸೆಟ್ ಬ್ಯಾಕ್ಸ್ ಪುನಃ ಒಂದು 10-20 ಮೀಟರ್ ಆಚೆ ಈಚೆ ಅಂತ ಹೇಳುವಾಗ ಸಾಧಾರಣ 2300 ಎಕರೆ ಪುನಃ ಅದರಲ್ಲಿ ಇಫೆಕ್ಟ್ ಆಗ್ತದೆ. ಅಂದ್ರೆ 3450 ಎಕರೆ ಕಾಪುದಿಂದ ಪುಣಚವರೆಗೆ ನಮ್ಮ ಕೃಷಿ ಭೂಮಿ ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ಯಾಕೆಂದ್ರೆ ವೈರ್ ಹೇಳುವಾಗ ಅವರು ಸುಮ್ಮನೆ ಗಾಳಿಯಲ್ಲಿ ಎಳಲಿಕ್ಕೆ ಆಗ್ತಿಲ್ಲ. ಆ ದಾರಿಯಲ್ಲಿ ಬರುವ ಎಲ್ಲ ಗಿಡ ಮರಗಳನ್ನು ಅವರು ಕಡಿಬೇಕು. ಎಲ್ಲ ಏನು ಇದೆ ಆ ದಾರಿಯಲ್ಲಿ ಒಂದು ಹೈವೇ ತರನೇ ಅದು ರೋಡ್ ಆಗ್ತದೆ. ಯಾಕಂದ್ರೆ ಸಲೀಸಾಗಿ ಅವ್ರಿಗೆ ವೈರ್ ಎಳಿಬೇಕು. ಇದರಲ್ಲಿ ನಾಶ ಪಡುವ 2,65,000 ಅಡಿಕೆ ಮರ, 1 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರ, 4.5 ಲಕ್ಷ ಕಾಳು ಮೆಣಸಿನ ಬಳ್ಳಿಗಳು, 1.5 ಲಕ್ಷ ರಬ್ಬರ್ ಮರಗಳು, 25,000 ಹಲಸು ಮರ, 28,000 ಮಾವಿನ ಮರ, 2.5 ಲಕ್ಷಕ್ಕಿಂತ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿ ಮರಗಳು ಬಹಳ ವರ್ಷದಿಂದ ಅಲ್ಲಿ ಇದ್ದದ್ದು ಎಲ್ಲವನ್ನು ನಾಶಗೊಳ್ಳಿಕ್ಕಿದೆ. ಅದಲ್ಲದೆ ಲಕ್ಷಗಟ್ಟಲೆ ಬಾಳೆ, ಪೇರಳೆ, ಸಪೋಟ ಮತ್ತು ಇತರ ಹಣ್ಣಂಪಲ್ಗಳ ಮರಗಳು, ಗಿಡಗಳು ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ನಾನು ಈಗ ಕೇಳುವ ಪ್ರಶ್ನೆ, ನಮ್ಮ ಪರಿಸರ ಇಲಾಖೆಯವರು ಎಲ್ಲಿದ್ದಾರೆ? ಇಷ್ಟು ಗಿಡ ಮರಗಳು ನಾಶವಾಗುವಾಗ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಅವ್ರು ಏನು ಮಲಗಿದ್ದಾರ? ಪರಿಸರ ಇಲಾಖೆಯವರು? ಪರಿಸರ ಇಲಾಖೆ ಬಿಡಿ, ಅವರು ಅಧಿಕಾರಿಗಳು, ನಮ್ಮ ಪರಿಸರದ ಕಾಳಜಿ ಇರುವವರು ಎಲ್ಲಿದ್ದಾರೆ? ಸಿಟಿಯಲ್ಲಿ ಒಂದು ಮರ ರೋಡ್ ವೈಡ್ನಿಂಗಿಗೆ ತೆಗೆದ್ರೆ ಬಂದು ಅದನ್ನು ಸುತ್ತಿಸಿ ಅದನ್ನು ಅಪ್ಪಿಕೊಂಡು ಅದಕ್ಕೆ ಕಿಸ್ಕೊಡ್ತಾ ಇದ್ದಾರೆ. ಈಗ ಇಷ್ಟು ಲಕ್ಷಗಟ್ಟಲೆ ಮರವನ್ನು ಕಡಿಯುವಾಗ, ನಾಶವಾಗುವಾಗ ನೀವು ಎಲ್ಲಿದ್ದೀರಿ? ಎಲ್ಲಿ ಸತ್ಯ ಹೋಗಿದ್ದೀರಿ? ಯಾಕೆ ಈಗ ನೀವು ಎದ್ದುಕೊಂಡು ಬರುದಿಲ್ಲ? ಅವರು ಕೂಡ ನಮ್ಮವರೇ, ಅಲ್ಲಿ ಯಾಕೆ ನೀವು ಬರುದಿಲ್ಲ? ಇದೊಂದು ಪ್ರಶ್ನೆ ನಾವು ಕೇಳಲೇಬೇಕು. ಇದಲ್ಲದೆ 328 ಮನೆಗಳು, 26 ದೇವಸ್ಥಾನಗಳು, 8 ಮಸ್ಜಿದ್ಗಳು, 14 ಶಾಲೆ ಮತ್ತು 13 ಚರ್ಚ್ಗಳು ಡೈರೆಕ್ಟ್ಲಿ ಈ ಲೈನ್ ಅಡಿಗೆ ಬರಲಿವೆ. ಈ ಲೈನ್ ಅಡಿಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಣ ಬಂದಾಗ ಅದರಲ್ಲಿ ವಾಸಿಸಕ್ಕೆ ಆಗುದಿಲ್ಲ, ಅದರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೂ ನಮ್ಗೆ ಆಗುದಿಲ್ಲ. ಇದಕ್ಕೇನಾದ್ರೂ ಅವರು ನೋಟಿಸ್ ಕೊಟ್ಟಿದಾರ? ನಿಮ್ಮ ತಲೆ ಮೇಲೆ ಲೈನ್ ಹೋಗ್ತದಂತ ಎಲ್ಲಿಯಾದ್ರೂ ಅವ್ರು ಹೇಳಿದಾರ? ನಮ್ಗೆ ಏನಾದ್ರು ಎಕ್ವಿಸೇಷನ್ ನೋಟಿಸ್ ಕೊಟ್ಟಿದ್ದಾರ? ನಮ್ಮ ಹತ್ರ ಚರ್ಚೆ ಮಾಡಿ ಏನಾದ್ರು ಕಂಪೆನ್ಸೇಷನ್ ಫಿಕ್ಸ್ ಮಾಡಿದ್ರ? ಯಾವುದೂ ಮಾಡ್ಲಿಲ್ಲ. ಮತ್ತೆ ಹೇಗೆ ಸ್ವಾಮಿ ನಮ್ಮ ಜಾಗವನ್ನು ನಾವು ಬಿಟ್ಟು ಕೊಡುದು? ಹೇಗೆ ಸ್ವಾಮಿ ನಾವು ನಮ್ಮ ಜಾಗವನ್ನು ಅವ್ರಿಗೆ ಬಿಟ್ಟು ಕೊಡೋದು? ನಮ್ಮ ಜಾಗದಲ್ಲಿ ಏನು ಪರ್ಮಿಷನ್ ಇಲ್ಲದೆ, ನಮ್ಮ ಪರ್ಮಿಷನ್ ಇಲ್ಲದೆ, ಸರ್ಕಾರದ ಪರ್ಮಿಷನ್ ಇಲ್ಲದೆ ಸೀದಾ ಬಂದು ಅವರು ಕೆಲಸ ಮಾಡ್ತಾರಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಯಾರ ಹತ್ರ ನಾಯಕ ಹೋಗ್ಬೇಕು? ಇದೇ ಒಂದೇ ಜಾಗ ಇರೋದು, ನಮ್ಮ ಕ್ಲಾಕ್ ಟವರ್, ಮಂಗಳೂರಿನ ಕ್ಲಾಕ್ ಟವರ್ ಒಂದೇ ನಮ್ಗೆ ಆಸರೆ. ಈ ಕ್ಲಾಕ್ ಟವರ್ ನೆಲ್ಲ ಬುಡದಲ್ಲಿ ಆದ ಎಲ್ಲ ಪ್ರತಿಭಟನೆಗಳು ಜಯಶಾಲಿ ಆಗಿವೆ, ಎಲ್ಲ ಸಕ್ಸಸ್ ಆಗಿವೆ. ಇವತ್ತು ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರೆ ಖಂಡಿತವಾಗಿ ನಾವು ಜಯಶಾಲಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವೈರ್ಗಳು ಚಾರ್ಜ್ ಆದ್ಮೇಲೆ ಇದರ ರೇಡಿಯೇಷನ್ ಏನು ಹೇಳ್ತೇವೆ, ಇದರ ಕಿರಣಗಳು, ವಿಕಿರಣಗಳಿಂದ ಅಲ್ಲಿ ಸಾಧಾರಣ 5 ಕಿಲೋಮೀಟರ್ ವರೆಗೆ ಅಂತ ಹೇಳ್ತಿದ್ದಾರೆ. 8 ಕಿಲೋಮೀಟರ್ ಅಂತ ನಮ್ಮ ಇವರು ರೈತ ಸಂಘದವರು ಹೇಳ್ತಾ ಇದ್ದಾರೆ. 8 ಕಿಲೋಮೀಟರ್ ವರೆಗೆ ಪ್ರಾಣಿ ಪಕ್ಷಿಗಳಿಗೆ ಇದರ ಇಫೆಕ್ಟ್ ಆಗ್ತವೆ.
ಪ್ರಾಣಿ ಪಕ್ಷಿಗಳಿಗೆ ಇಫೆಕ್ಟ್ ಆದ್ರೆ ಮನುಷ್ಯರಿಗೆ ಆಗುದಿಲ್ವಾ? ಎಲ್ಲಗಿಂತ ವೀಕ್, ಎಲ್ಲ ಪ್ರಾಣಿ ಪಕ್ಷಿಗಳಿಂತ ಸ್ವಲ್ಪ ದುರ್ಬಲ ಮನುಷ್ಯನೇ. ಅವನಿಗೆ ಬೇಗ ಇದರ ವಿಕಿರಣಗಳ ತಟ್ಟಿ ಇಲ್ಲ ಎಲ್ಲ ಸೀಕ್ ಆಗ್ಲಿಕ್ಕೆ ಸಾಧ್ಯನೇ ಇದೆ. ಈ ಜನರ ಇದರಿಂದ ನಾವು ಒಂದೇ ಒಂದು ನಿಮ್ಗೆ ಹೇಳುದು, ಈ ಪ್ರಾಜೆಕ್ಟ್ ಆಗ್ಲೇಬಾರದು. ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ನಾವು ಬಿಡ್ಲೇಬಾರದು. ಹಾಗಾದ್ರೆ ನೀವು ಅಭಿವೃದ್ಧಿಯ ವಿರೋಧಿಯಾ? ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ ಸ್ವಾಮಿ. ನಾವು ಯಾವ ಅಭಿವೃದ್ಧಿಯ ವಿರೋಧಿ ಅಲ್ಲ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಇಂಡಸ್ಟ್ರಿಗಳು ಬಂದವೆ, ಬಹಳಷ್ಟು ನ್ಯಾಷನಲ್ ಹೈವೇಸ್ಗಳು ಆದವೆ. ನಾವು ಜಾಗ ಬಿಟ್ಟು ಕೊಟ್ಟಿದ್ದೇವೆ, ನಿಮ್ಮ ಅಭಿವೃದ್ಧಿಗಾಗಿ ಜಾಗ ಬಿಟ್ಟು ಕೊಟ್ಟಿದ್ದೇವೆ. ಆದ್ರೆ ಇಲ್ಲಿ ಜಾಗ ಬಿಟ್ಟು ಕೊಡುವಾಗ ನಮ್ಮನ್ನ ನೀವು ಕೇಳಲಿಲ್ಲ, ನಮ್ಮ ಹತ್ರ ನೀವು ಏನು ಕಂಪೆನ್ಸೇಷನ್ ಕೊಡ್ಲಿಲ್ಲ. ನಮ್ಗೆ ಏನು ನೀವು ಉತ್ತರ ಕೊಡದೆ ಸೀದಾ ನೇರ ಕೆಲಸ ಮಾಡ್ತಾ ಇದ್ದೇವೆ. ಇದು ಗುಂಡಗಿರಿ ಅಲ್ಲದೆ ಮತ್ತೇನು? ಗುಂಡಗಿರಿ ನೀವು ನಡೆಸ್ತೀರಾ? ನಾವು ಎಲ್ಲ ಒಟ್ಟಿಗಿದ್ದೇವೆ, ಬನ್ನಿ. ನಾವು ಎಲ್ಲ ಒಟ್ಟಿಗಿದ್ದಾಗ ಬನ್ನಿ, ನಿಮ್ಮ ಗುಂಡಗಿರಿ ನಡೆಸಿ. JCB ಎದುರಿಗೆ ನಾವು ಮಲಗಲಿಕ್ಕೆ ತಯಾರಿದ್ದೇವೆ. ಯಾವ ಸಂಕಷ್ಟ ಬಂದ್ರು ನಮ್ಮ ಈ ಒಗ್ಗಟ್ಟನ್ನು ನಾವು ಮುರಿಲಿಕ್ಕೆ ಬಿಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ಈ ಮಾತುಗಳನ್ನು ಹೇಳಿ ಇಲ್ಲಿ ನೆರೆದಿರುವ ಪರಿಸರವಾದಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಪರಿಸರವಾದಿಗಳು ಅವರು ಇಲ್ಲಿ ನಮ್ಮ ಪರಿಸರವಾದಿಗಳ ಬಗ್ಗೆ ಹೇಳಿದೆ. ಆದ್ರೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದೆಲ್ಲ ನಮ್ಮ ಸಿಟಿಯಲ್ಲಿ ಬಹಳ ದೊಡ್ಡ ಸಂಘಟನೆಗಳಿವೆ, ಪ್ರಾಣಿಗಳ ರಕ್ಷಣೆಯ ಸಂಘಟನೆಗಳು. ಅವರು ಪ್ರಾಣಿ ರಕ್ಷಣೆ ಮಾಡುವುದು ಯಾವ್ದು ಗೊತ್ತಾ? ನಾಯಿಗಳಿಗೆ ಮಾತ್ರ. ಈ ದಾರಿಯಲ್ಲಿ ಮಲಗಿದ ನಾಯಿ, ರಸ್ತೆಯಲ್ಲಿ ಮಲಗಿದ್ದ ನಾಯಿಗಳಿಗೆ ಅನ್ನ ಕೊಡುದು, ಅವರನ್ನು ಸಂರಕ್ಷಣೆ ಮಾಡೋದು, ಮತ್ತೆ ಜನರನ್ನು ಕಚ್ಚಲಿಕ್ಕೆ ಬಿಡೋದು. ಹಿಂದೆ ಹೊಡೆದ್ರೆ ಕೋರ್ಟಿಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಏನು ನ್ಯಾಯಪ್ಪ? ಮನುಷ್ಯರಿಗಿಂತ ಈ ಪ್ರಾಣಿ ಪಕ್ಷಿಗಳು ದೊಡ್ಡವು ಆದಾದ್ರೆ ಆಗ್ಲಿ. ಹಾಗಾದ್ರೆ ನಮ್ಮ ಹಳ್ಳಿಗಳನ್ನು ಕೂಡ ನೀವು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ. ನಾವು ಸತ್ತೋಗ್ತದೆ, ನಮ್ಮ ಮನೆಯವರು ನಮ್ಮನ್ನು ಹೋಗಿ ಎಲ್ಲಿಯಾದ್ರೂ ಒಂದು ಗುಂಡಿ ತೆಗೆದು ಕೂತು ಬಿಡ್ತಾರೆ, ಆಗ್ಲಿ, ಆಗಿನೂ ಆಗ್ಲಿ. ಆದ್ರೆ ಈ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಬಹಳಷ್ಟುಗಳಿವೆ, ಬಹಳ ಪರ್ಯಾಯ ವ್ಯವಸ್ಥೆಗಳಿದೆ. ನಮ್ಮ ನಂದಿಕೂರ್ ಕಾಪುನಿಂದ ನಮ್ಗೆ ಡೈರೆಕ್ಟ್ ನ್ಯಾಷನಲ್ ಹೈವೇ ಇದೆ. ನಂದಿಕೂರ್ ಕಾಸರಗೋಡಿಗೆ ಡೈರೆಕ್ಟ್ ರೈಲ್ವೆ ಲೈನ್ ಇದೆ. ನಂದಿಕೂರ್ನಿಂದ ಸ್ವಲ್ಪ ಆಚೆ ಪಡುಬಿದ್ರಿಯಿಂದ ಕಾಸರಗೋಡಿಗೆ ಸಮುದ್ರ ರಸ್ತೆ ಇದೆ. ಈ ಎಲ್ಲ 3 ಆಪ್ಷನ್ಸ್ ಗಳಲ್ಲಿ ಎಲ್ಲಿಯಾದ್ರೂ ಅದರ ಬದಿಯಲ್ಲಿ ಒಂದು ಡಕ್ಟ್ ಮಾಡಿ ಈ ಕೇಬಲ್ ಲೈನ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ತೊಂದರೆ ಆಗುದಿಲ್ಲ ಸ್ವಾಮಿ. ಮತ್ತೆ ಇಂಥ ಕಾರ್ಯಕ್ರಮಗಳು, ಇಂಥ ಪ್ರಾಜೆಕ್ಟ್ ಗಳನ್ನು ಡೆವಲಪ್ಡ್ ಕಂಟ್ರೀಸ್, ದೊಡ್ಡ ದೊಡ್ಡ ಕಂಟ್ರೀಸ್ ಗಳಲ್ಲಿ, ಡೆವಲಪ್ಡ್ ಕಂಟ್ರಿಗಳಲ್ಲಿ ಆಗ್ತಾ ಇದೆ. ಭಾರತವು ಒಂದು ಡೆವಲಪ್ಡ್ ಕಂಟ್ರಿ ಅಂತ ನಾವು ಪರಿಗಣಿಸ್ತೇವೆ. ಬಹುಶಃ ಟಾಪ್ 10 ನಲ್ಲಿ ಭಾರತ ಕೂಡ ಒಂದು ದೇಶ. ಹಾಗಾದ್ರೆ ನಮ್ಗೆ ಈ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಸಾಧ್ಯತೆ ಇದೆ. ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬೇಕಾದ ಎಲ್ಲ ಟೆಕ್ನಾಲಜಿ ಇದೆ. ನಾವು ಅದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜನರ ತಲೆ ಮೇಲೆ ಹೋಗುವ ಈ ವೈರ್ ಅನ್ನು ತಪ್ಪಿಸಿ ನಾವು ರೈಲ್ವೆ ಲೈನ್ ಬದಿಯಲ್ಲಿ, ಹೈವೇ ಬದಿಯಲ್ಲಿ, ಸಮುದ್ರ ಬದಿಯಲ್ಲಿ ಇದನ್ನು ಅಳವಡಿಸಿ ನಮ್ಮ ಈ ಎಲ್ಲ ಸಂಕಷ್ಟಕ್ಕೆ ಪರಿಹಾರವನ್ನು ನಾವು ಹುಡುಕಿಕೊಳ್ಬಹುದು ಅಂತ ಹೇಳುತ್ತಾ, ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಇನ್ನು ಮುಂದೆಯೂ ನಮ್ಮ ಏನ್ ಹೇಳ್ತೇವೆ ಸಪೋರ್ಟ್ ಇದೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಇನ್ನು ಮುಂದೆ ಕೂಡ ಈ ಸೊಲ್ಯೂಷನ್, ಈ ಪ್ರಾಜೆಕ್ಟ್ಗೆ ಸೊಲ್ಯೂಷನ್ ಸಿಕ್ಕುವವರೆಗೆ ನಾವು ಒಟ್ಟಿಗೆ ಇರೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದಗಳು. ನಾಶಗೊಳಿಸಿ ವಿವಿಧ ಗಾತ್ರದ ಅನೇಕ ಮರಗಳನ್ನು ನೆರಳುಗೊಳಿಸಿ ತೋಟಗಾರಿಕೆ ಬೆಳೆಗಳನ್ನು ನಾಶಪಡಿಸಿ ಈ ಯೋಜನೆ ಜಾರಿಯಾಗಬೇಕೆ ಎಂದು ಪ್ರಶ್ನಿಸಿ ದಬ್ಬಾಳಿಕೆ, ಬಲಾತ್ಕಾರ, ಗೂಂಡಾಯಿಸಂ ತಂತ್ರಗಾರಿಕೆ ಮೂಲಕ ಕಾಮಗಾರಿ ನಡೆಸಲು ನಿಮಗೆ ಸಾಧ್ಯವೇ ಎಂದು UKTCL ಕಂಪನಿಗೆ ಪ್ರಶ್ನಿಸಿದ ನಮ್ಮ ನೆಚ್ಚಿನ ನಾಯಕರಾದ ರಾಯ್ ಕೃಷ್ಣನ್ ಸರ್ ಅವರಿಗೆ ಧನ್ಯವಾದಗಳು. Go back, go back. Go back, go back. Go back, go back. ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಉಡುಪಿ ಕಾಸರಗೋಡು 400 KV ಹೋರಾಟ ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಂದ್ರರಾಜ್ ಶೆಟ್ಟಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮುಂದಿರುವಂತಹ ಎಲ್ಲ ನಮ್ಮ ಹೋರಾಟದ ಸನ್ಮಿತರಿಗೆ ಅಭಿನಂದನೆಗಳನ್ನ, ಸ್ವಾಗತವನ್ನ ಮಾಡುತ್ತಾ, ಈಗಾಗಲೇ ನಾನೇನು ಮಾತಾಡಲಿಕ್ಕೆ ಇಚ್ಛಿಸಿದ್ದೇನೆ ಅದನ್ನ ರಾಯ್ ಕಾಸ್ಟೆಲ್ ಅವರು ಬಹಳ ಚಂದವಾಗಿ ವಿವರಿಸಿದ್ದಾರೆ. ನಾನು ಅದನ್ನ ರಿಪೀಟ್ ಮಾಡುವುದಿಲ್ಲ.
ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವುದಿಲ್ಲ. ಆದ್ರೆ ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಮತ್ತು ಪಾಲಡ್ಕ ಕಡಂದಲ್ಲಿ 220 ಕಿಲೋವ್ಯಾಟ್ ಯೋಜನೆಯಲ್ಲಿ ನಮ್ಗೆ ಏನು ಮೋಸ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ನಮ್ಮಲ್ಲಿರುವ ದಾಖಲೆಯನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಗೆಲ್ರಿಗೂ ಗೊತ್ತಿರುವ ರೀತಿಯಲ್ಲಿ UKTL ಯೋಜನೆ, ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಟ್ರಾನ್ಸ್ಮಿಷನ್ ಲೈನ್ ಉಡುಪಿಯಿಂದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣವನ್ನ ಸಂಪರ್ಕ ಮಾಡುವಂತ ಗ್ರಿಡ್ಗಳನ್ನ ಸಂಪರ್ಕ ಮಾಡುವಂತ ಯೋಜನೆ. ಈಗ ಕಾಸರಗೋಡು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಉಡುಪಿಯಿಂದ ತೆಲಂಗಾಣವನ್ನು ದಾಟಿ ಮತ್ತೆ ಉಳಿದ್ರೆ ಶ್ರೀಲಂಕಾಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತ ಈ ಯೋಜನೆ. ಈ ಯೋಜನೆಯನ್ನ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಸ್ಟೆರ್ಲೈಟ್ ಕಂಪನಿಯವರು ಟೆಂಡರ್ ಪಡ್ಕೊಂಡಿದ್ದಾರೆ. 700 ಕೋಟಿಗೆ ಟೆಂಡರ್ ಪಡ್ಕೊಂಡಿದ್ದಾರೆ. 35 ವರ್ಷದ ಅಗ್ರಿಮೆಂಟ್ ಅವರಲ್ಲಿ ಇದೆ. ಈಗಾಗಲೇ 5 ವರ್ಷ ಮುಗಿದಿದೆ. 5 ವರ್ಷಗಳ ಹಿಂದಿನಿಂದ ವಿಟ್ಲದಲ್ಲಿ ಆರಂಭವಾದಂತಹ ಹೋರಾಟ ನಮ್ಮ ಕೃಷಿ ಭೂಮಿಯನ್ನ, ನಮ್ಮ ಮಾತೃಭೂಮಿಯನ್ನ ರಕ್ಷಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಯೋಜನೆಯ ಮಾರ್ಗ ಏನಿದೆಯಾ, ಕೃಷಿ ಭೂಮಿ ಮತ್ತು ಕೃಷಿ ನಾಶ ಮಾಡಿ ಈ ಯೋಜನೆಯನ್ನ ಅನುಷ್ಠಾನ ಮಾಡುವುದು ಅಭಿವೃದ್ಧಿಯ ಯಾವ ನೆಲೆಯಲ್ಲಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ ನಾವು ಹೋರಾಟ ಮಾಡ್ತಾ ಬಂದಿರ್ತಾ ಇದ್ದೇವೆ. ನಮ್ಮ ಉಡುಪಿ ಕಾಸರಗೋಡು ಹೋರಾಟ ಸಮಿತಿಗಳ ಒಕ್ಕೂಟ ಇರಬಹುದು, ಮಾತೃಭೂಮಿ ಸಂರಕ್ಷಣಾ ಸಮಿತಿ ಇರಬಹುದು, ಕೆಥೋಲಿಕ್ ಸಭಾ ಇರಬಹುದು, ಭಾರತೀಯ ಕಿಸಾನ್ ಸಂಘ ಇರಬಹುದು, ಕೃಷಿಕರ ಉಡುಪಿ ಜಿಲ್ಲಾ ಕೃಷಿಕರ ಸಂಘಟನೆ ಇರಬಹುದು, ಪರಿಸರ ಸಂಗಮ ಇರಬಹುದು. ಇಂಥ ತುಂಬಾ ಒಂದೇ ಸಮಾನ ಮನಸ್ಕ ಸಂಘ ಸಂಸ್ಥೆಗಳು ಸೇರಿ ಇವತ್ತು ನಾವು ಒಟ್ಟಾಗಿದ್ದೇವೆ. ಈ UKTL ಯೋಜನೆ ಎಷ್ಟು ಜನರನ್ನ ದಬ್ಬಾಳಿಕೆ ಮಾಡ್ತಾ ಇದೆ, ಇಡೀ ವ್ಯವಸ್ಥೆ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು, ನಮ್ಮ ಜಿಲ್ಲಾಡಳಿತ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಎಲ್ರಿಗೂ ಕೂಡ ಕಣ್ಣಿಗೆ ಮಣ್ಣೆರಚಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ. ರಾಯ್ ಅವರು ಹೇಳಿದ್ರು, ಈ ಯೋಜನೆ ಹಿಂದಿರುವಂತಹ ಶಕ್ತಿ ಸ್ಟೆರ್ಲೈಟ್ ಕಂಪನಿ ಸಣ್ಣ ಕಂಪನಿ ಅಲ್ಲ, ವೇದಾಂತ್ ಕಂಪನಿ ನಾವು ಕೇಳಿರಬಹುದು, ಅದರ ಒಂದು ಸಿಸ್ಟರ್ ಕನ್ಸರ್ನ್ ಇದೆ. ಈ ಯೋಜನೆಯನ್ನ 2018ಕ್ಕೆ ಕೇಂದ್ರ ವಿದ್ಯುತ್ ಆಯೋಗದ ಪರ್ಮಿಷನ್ ಪಡ್ಕೊಂಡಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಮತ್ತು ಯಾವುದೇ ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಬೇಕು, ಮಾಡಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದು ಕೊರೋನಾದ ಅವಧಿಯಲ್ಲಿ, ಮಾಧ್ಯಮಗಳಲ್ಲಿ ಪ್ರಕಟಣೆ ಕೊಟ್ಟದ್ದು ಕೊರೋನಾ ಅವಧಿಯಲ್ಲಿ. ಅದು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್, ವಾರ್ತಾಭಾರತಿ, ಹೊಸದಿಗಂತ. ನಮ್ಮ ಕರ್ನಾಟಕದಲ್ಲಿ 3 ಮಾತ್ರ ಪತ್ರಿಕೆಗಳು, ಇಲ್ಲಿ ತುಂಬಾ ಜನ ಮಾಧ್ಯಮದವರು ಇದ್ದಾರೆ, ಬೇರೆ ಯಾವುದೇ ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿಲ್ಲ. ಈ 3 ಪತ್ರಿಕೆಗಳಲ್ಲಿ, ಜೊತೆಗೆ ಕೇರಳ ಕೌಮುದಿ ಎನ್ನುವ ಪತ್ರಿಕೆಯಲ್ಲಿ ಮಾತ್ರ ಪ್ರಕಟಣೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಹಳ್ಳಿಯಲ್ಲಿರುವ ರೈತರಿಗೆ ಬಿಡಿ, ಮಂಗಳೂರು ಸಿಟಿಯಲ್ಲಿರುವಂತಹವರಿಗೂ ಕೂಡ ಪೇಪರ್ಗಳು ಲಭ್ಯವಾಗದಂತಹ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಇದನ್ನ ನೋಡಿ, ಯೋಜನೆಯನ್ನ ಎಲ್ಲಿಯೆಲ್ಲ ತಪ್ಪು ಮಾಡಿಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಹೊರಟದ್ದು. ಅದರ ಜೊತೆಗೆ ಒಂದು ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ, ಅದು ಯಾವುದೇ ಯೋಜನೆ ಇರಬಹುದು, ಅನುಷ್ಠಾನ ಆಗ್ಬೇಕಾದ್ರೆ ಆ ವ್ಯಾಪ್ತಿ ಏನಿದೆ, ಯೋಜನಾ ಪ್ರದೇಶದಲ್ಲಿ 85% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಜನರ ಸಾರ್ವಜನಿಕರ ಒಪ್ಪಿಗೆ ಬೇಕು. ಈ ಯೋಜನೆಗೆ ಇವತ್ತೂ ಕೂಡ 98% ಜನರ ವಿರೋಧ ಇದೆ. ಇದಕ್ಕೆ ಸಾಕ್ಷಿ ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಕಾಸರಗೋಡಲ್ಲಿ ಕೂಡ ಈ ಯೋಜನೆಗೆ 98% ಭೂಮಾಲಕರ ವಿರೋಧ ಇದೆ. ಎಲ್ಲಿ ಸರ್ಕಾರಿ ಜಾಗ ಇದೆಯಾ, ಮತ್ತು ಒಂದಷ್ಟು ಜನ ತಲೆಯಿಡುಕರಿದ್ದಾರೆ ನಮ್ಮೊಟ್ಟಿಗೆ. ನಾವು ಘೋಷಣೆ, ಎಂಜಲು ಕಾಸಿಗೆ ತಮ್ಮನ್ನು ಮಾರಿಕೊಂಡ ಕೆಲವು ಏಜೆಂಟ್ಗಳ ಮೂಲಕ ಒಂದು 2-3% ಅದು ಅವರನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಿಲ್ಲ, ನಾವು ಅದನ್ನ ಕೆಟ್ಟ ಭಾಷೆ ಬಳಸಲಿಕ್ಕೆ ಬರುವುದಿಲ್ಲ ನನಗೆ. ಆ ಭೂಮಾಲೀಕರನ್ನ ಮೋಸದಿಂದ, ದಬ್ಬಾಳಿಕೆಯಿಂದ, ಒತ್ತಡ ಮೂಲಕ ಪಡ್ಕೊಂಡಂತ 2-3%. ಈಗಲೂ ಕಳೆದ ಡಿಸೆಂಬರ್ 2024ರ ಅಂತ್ಯಕ್ಕೆ ಅವರೊಂದು ಸ್ಟೇಟಸ್ ಅನ್ನ ರಿವೀಲ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಸ್ಟೇಟಸ್. ಅದರಲ್ಲಿ ಆಲ್ರೆಡಿ ಒಟ್ಟು ಕರ್ನಾಟಕ ಮತ್ತು ಕೇರಳದಲ್ಲಿ ಈ ಯೋಜನೆಯಲ್ಲಿ ಇರುವಂತದ್ದು 278 ಟವರ್, 115 ಕಿಲೋಮೀಟರ್ ಉದ್ದ, 46 ಮೀಟರ್ ಕಾರಿಡಾರ್ ಅಗಲದಲ್ಲಿ 278 ಟವರ್ ಬರ್ತದೆ. ಅದರಲ್ಲಿ 177 ಟವರ್ ಕರ್ನಾಟಕದಲ್ಲಿ, 101 ಟವರ್
ಕೇರಳದಲ್ಲಿ. ಕರ್ನಾಟಕದಲ್ಲಿ 95% ಕಡೆಗಳಲ್ಲಿ ಟವರ್ ಹಾಕ್ಲಿಕ್ಕೂ ಆಗಿಲ್ಲ. ಒಂದು 3-4% ಜಾಗದಲ್ಲಿ ಟವರ್ ಇದ್ದು ಬೇಸ್ ಹಾಕಿದೆ, ಅದು ಕೂಡ ಸರ್ಕಾರಿ ಜಾಗ ಮತ್ತು ನಾನು ಆಗ ಹೇಳಿದ ಖಾಸಗಿ ಜಾಗಗಳಲ್ಲಿ ಬೇಸ್ ಮಾತ್ರ ಹಾಕಿದ್ದು ಬಿಟ್ರೆ ಅದಕ್ಕಿಂತ ಮುಂದೆ ಏರಿಲ್ಲ. ಅದರ ಜೊತೆಗೆ ಇನ್ನೊಂದು ಸತ್ಯ ಸಂಗತಿ ನಾವು ಹೇಳಬೇಕು. ಮಾಧ್ಯಮಗಳಲ್ಲಿ ತುಂಬಾ ಪ್ರಕಟಣೆ ಕೊಟ್ಟಿದ್ದಾರೆ. ಇದು ಕರ್ನಾಟಕಕ್ಕೆ 37% ನಾವು ವಿದ್ಯುತ್ ಕೊಡ್ತೇವೆ. ನಿಜವಾಗಿ ವಿದ್ಯುತ್ ಕೊಡುವುದಲ್ಲ. ಈ ಯೋಜನೆ ಉಡುಪಿಯಿಂದ ಕಾಸರಗೋಡು, ನಾನು ಆಗ ಹೇಳಿದ ತೆಲಂಗಾಣದವರೆಗೆ ದಕ್ಷಿಣ ಭಾರತದ 5 ರಾಜ್ಯಗಳು ಇದರ ಪಾಲುದಾರರು. ಈ 5 ರಾಜ್ಯಗಳಲ್ಲಿ ಯಾರು ವಿದ್ಯುತ್ ವಿತರಣೆ ಮಾಡ್ತಾರ ಆ ವಿತರಣಾ ಕಂಪನಿಗಳೊಂದಿಗೆ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ವರ್ಷಕ್ಕೆ ಕರ್ನಾಟಕದವರು 37%, ಕೇರಳದವರು 12%, ತಮಿಳುನಾಡು, ಆಂಧ್ರ ಎಲ್ಲರೂ ಕೂಡ ಇವರಿಗೆ ಮೇಂಟೆನೆನ್ಸ್ ಕೊಡಬೇಕು 35 ವರ್ಷ. ಈಗಿನವರ 700 ಕೋಟಿ ಏನು ಯೋಜನಾ ವೆಚ್ಚ ಇದೆ, ಅದಕ್ಕೆ 87 ಕೋಟಿ ರೂಪಾಯಿಯನ್ನ ಈ ಎಲ್ಲ ದಕ್ಷಿಣ ಭಾರತದ 5 ರಾಜ್ಯಗಳು ಅವರಿಗೆ ಪ್ರತಿ ವರ್ಷ ಮೇಂಟೆನೆನ್ಸ್ ಕೊಡಬೇಕು. ಈಗ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, UPCL ಅಲ್ಲಿ ವಿಸ್ತರಣೆಗೆ ಅವಕಾಶ ಇಲ್ಲ. NGT ಸ್ಟೇ ತಂದಿಟ್ಟಿದೆ, ಅವರಿಗೆ ತುಂಬಾ ಫೈನ್ ಹಾಕಿದ್ದಾರೆ. 530 ಎಕರೆ UPCL ನ ವಿಸ್ತರಣೆಗೆ ಮಾಡಿಟ್ಟಂತ ಜಾಗ ಏನಿದೆಯಾ ಅದನ್ನ ಭೂಸ್ವಾಧೀನ ಇಲಾಖೆ ಏನಿದೆ ಅದು ವಾಪಸ್ ಪಡ್ಕೊಂಡಿದೆ. ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಇನ್ನೂ ವಿಸ್ತರಣೆ ಸಾಧ್ಯ ಇಲ್ಲ. ವಿಸ್ತರಣೆ ಮಾಡದೆ ಈಗಾಗಲೇ ಇರುವಂತಹ ಉಡುಪಿ ಹಾಸನ ಶಾಂತಿಗ್ರಾಮ ಲೈನ್ ಏನಿದೆಯಾ ಅದು 400 ಕಿಲೋಮೀಟರ್ ಅನ್ನ ಅಲ್ಲಿ ವಿದ್ಯುತ್ ಇಲ್ಲದೆ 220ಕ್ಕೆ ರಿಡ್ಯೂಸ್ ಮಾಡಿ ಸಂಪರ್ಕ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಈಗ ಮತ್ತೆ ವಿಕ್ಟರ್ ಮಾತಾಡ್ತಾರೆ, ಕಳಂದಲೆಗೆ ಅದೇ ಲೈನಿಂದ ಇನ್ನೊಂದು ಸಬ್ ಸ್ಟೇಷನ್ಗೆ ಕೊಡ್ತಾ ಇದ್ದಾರೆ. 2014 ಮತ್ತು 15ಕ್ಕೆ ಇದೇ KPTCL ಕೇಂದ್ರ ವಿದ್ಯುತ್ ಆಯೋಗಕ್ಕೆ 2 ರಿಪೋರ್ಟ್ ಕೊಟ್ಟಿದೆ. ಉಡುಪಿ ಕಾಸರಗೋಡು ಲೈನ್ ಏನಿದೆಯಾ ಅದು ಯಾವುದೇ ಕಾರಣಕ್ಕೂ ಒತ್ತಲ್ಲ. ಈ ಯೋಜನೆಗೆ ನಾವು ಏನು 700 ಕೋಟಿ 800 ಕೋಟಿ ಇನ್ವೆಸ್ಟ್ ಮಾಡ್ತೇವ ಅದು ನಾವು ನೀರಿಗೆ ಹೋಮ ಇಟ್ಟಂತೆ ಎನ್ನುವಂಥದ್ದನ್ನು ಸ್ಪಷ್ಟ ರಿಪೋರ್ಟ್ ಕೊಟ್ಟಿದ್ದಾರೆ. ಕಳೆದ ವಾರದಲ್ಲಿ ಆಗಿರುವಂತಹ ಆ ಕಮಿಷನ್ನ ಬೈಠಕಲ್ಲಿ ಕರ್ನಾಟಕದ ಎಸ್ಕಾಂಗಳು ಮತ್ತು ಕೇರಳದ ಎಸ್ಕಾಂಗಳು ಆಕ್ಷೇಪಣೆ ವ್ಯಕ್ತ ಮಾಡಿದ್ದೇವೆ. ಯಾಕಂತೇಳಿ ಯೋಜನೆ ಆರಂಭ ಆಗಿ 5 ವರ್ಷ ಆಗಿದೆ, ನಿಮ್ದು 5% ಕೂಡ ಆಗಿಲ್ಲ. ನಾವು ಅದನ್ನ ಇನ್ನೂ ನಾವು ಆಲೋಚನೆ ಮಾಡಬೇಕು, ನಿಮ್ಮೊಟ್ಟಿಗೆ ಅಗ್ರಿಮೆಂಟ್ ಮುಂದುವರಿಯುವುದಕ್ಕೆ ಹೇಳಿದ್ರೆ. ಒಟ್ಟಾರೆ ಈ ಯೋಜನೆಯಿಂದ ಯಾರಿಗೆ ಏನು ಪ್ರಯೋಜನ ಎನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಪರ್ಚೇಸ್ ಅಗ್ರಿಮೆಂಟ್ ಯಾರು ಸೈನ್ ಮಾಡಿದ್ದಾರೆ ಅವರಿಗೂ ಗೊತ್ತಿಲ್ಲ. ಅದರ ಜೊತೆಗೆ ಈಗಾಗಲೇ ಅವರು ಹೇಳಿಕೊಳ್ಳುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ, 700 ಕೋಟಿ ಯೋಜನೆ ಈಗಾಗಲೇ ನಾವು 500 ಕೋಟಿ ಖರ್ಚು ಮಾಡಿದ್ದೇವೆ. ಆಯ್ತಪ್ಪ, 500 ಕೋಟಿ ಖರ್ಚು ಮಾಡಿದ್ದಾರೆ, 5% ಕಾಮಗಾರಿ ಆಗಿಲ್ಲ. ಇನ್ನು ಉಳಿದದ್ದವರಲ್ಲಿ 200 ಕೋಟಿ. ಈ 200 ಕೋಟಿಯನ್ನ ಇಷ್ಟು ಉದ್ದದ 150 ಕಿಲೋಮೀಟರ್ ವ್ಯಾಪ್ತಿಯ 287 ಟವರ್ಗಳಿಗೆ ಹೇಗೆ ಅವರು ಖರ್ಚು ಮಾಡ್ತಾರೆ? ನಮ್ಮಲ್ಲಿ ಒಂದಷ್ಟು ಜನ ನಮ್ಮ ಬೆನ್ನ ಹಿಂದೆಗಳು ಮಾತಾಡುವವರಿದ್ದಾರೆ, ಅವರು ಬೇಕಾದಷ್ಟು ಹಣ ಕೊಡ್ತಾರಂತೆ, ನಾವು ಯಾಕೆ ಇವರೊಟ್ಟಿಗೆ ಹೋಗಬೇಕು, ನಾವು ಹಣ ತಕೊಂಡು ಸೆಟ್ಲ್ ಆಗುವ ಅಂತೇಳಿ. ಈಗಾಗಲೇ ಯಾರು ಅವರ ಮಾತಿಗೆ ಮರುಳಾಗಿ ಹಣದ ಆಸೆಗೆ ಅವರು ತುಂಡು ಚೀಟಿಯಲ್ಲಿ ಬರೆದುಕೊಟ್ಟಂತ ಲಕ್ಷದ ಲೆಕ್ಕವನ್ನು ನೋಡಿ ಯಾರು ಒಪ್ಪಿಕೊಂಡಿದ್ದಾರ ಅವರು ಇವತ್ತು ಕೋರ್ಟ್ಗೆ ಎಳೆಯುತ್ತಾ ಇದ್ದಾರೆ. ನಾವು ಆಲೋಚನೆ ಮಾಡಬೇಕಾದದ್ದು, ಈ ಯೋಜನೆ ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ನಾವು ಬಿಟ್ರೆ ನಾವು ನಾಳೆ ಚಿಪ್ಪು ಹಿಡ್ಕೊಂಡು ಭಿಕ್ಷೆ ಬೇಡುವಂತ ಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಪರಿಹಾರದ್ದು ನಮ್ಮ ಶಾಸಕರು ನಮ್ಮ ಸಂಸದರು ಕೂಡ ನಾವು 5 ವರ್ಷಗಳಿಂದ ಅವರ ಬೆನ್ನೇನು ಹಿಡಿದಿದ್ದೇವ, ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಕೋರ್ಟಿಗೆ ದಾಖಲೆ ಕೊಟ್ಟಿದ್ದೇವ. ಎಲ್ಲ ದಾಖಲೆಗಳನ್ನ ನಮ್ಮ ಎಲ್ಲ ಉಡುಪಿ ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಎಲ್ಲ ಸಂಸದರಿಗೆ ಕೊಟ್ಟಾಗ ನಮ್ಮ ದುರಾದೃಷ್ಟವ ಅಲ್ಲ, ಅವರ ಒಂದು ದಬ್ಬಾಳಿಕೆಯ ಒಂದು ಗೊತ್ತಿಲ್ಲ. ನಿಮ್ಮಲ್ಲಿ ಇಷ್ಟೆಲ್ಲ ದಾಖಲೆಗಳಿದೆ, ನೀವು ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಿ. ಈ ನಾಲಾಯಕ್ ಜನಪ್ರತಿನಿಧಿಗಳ ನಾವು ಕೆಟ್ಟ ಪದ ಬಳಸಬಾರ್ದನ್ನಂಥದ್ದು ಆಲೋಚನೆಯಲ್ಲಿ ಬಂದವ. ಆದ್ರೆ ಕಳೆದ 5 ವರ್ಷಗಳಿಂದ ಈ ಬಿಸಿಲಲ್ಲಿ ಈ ರೀತಿ ನಾವು ಉಟ್ಲದಿಂದ ಉಡುಪಿಯವರೆಗೆ ಹೋರಾಟ ಏನು ಮಾಡ್ತಾ ಇದ್ದೇವ, ನಮ್ಮ ಹೋರಾಟಗಾರರಿಗೆ ರಕ್ತ ಬಿಸಿ ಆಗ್ತದೆ. ಒಬ್ಬ ಜನಪ್ರತಿನಿಧಿ ನಿಜವಾಗಿ ಈ ಯೋಜನೆಯ ಸಾಧಕ ಬಾಧಕದ ಒಳಗೆ ಅವರೇ ಆಲೋಚನೆ ಮಾಡಿ, ಅವರ ಅಧ್ಯಯನ ಮಾಡಿ ಅದನ್ನ ಅಸೆಂಬ್ಲಿಯಲ್ಲಿ ಇರಬಹುದು, ಸಂಸತ್ತಲ್ಲಿ
ಮಂಡಿಸಿ ಈ ಯೋಜನೆ ಕರ್ನಾಟಕಕ್ಕೆ ಸೂಕ್ತ ಅಲ್ಲ, ನಮ್ಮ ಕೃಷಿ ಭೂಮಿ ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಒಬ್ಬ ಜನಪ್ರತಿನಿಧಿ ನಿಮ್ಮಲ್ಲಿ ದಾಖಲೆ ಇದೆಯಲ್ಲ ಕೋರ್ಟಿಗೆ ಹೋಗುವಂತ ಆ ರೀತಿಯ ಮಾತನ್ನು ಹೇಳುವಂತ ನಮ್ಮ ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇರಬೇಕಾ? ನಾವು ಈಗಾಗಲೇ ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೇವೆ, ನೀವು ರಾಜೀನಾಮೆ ಕೊಟ್ಟು ಬನ್ನಿ, ನಾವು ಕೋರ್ಟಲ್ಲೇ ಹೋರಾಟ ಮಾಡ್ತೇವೆ. ಈಗ ಬಂಟ್ವಾಳದವರೆಲ್ಲ ಆಲ್ರೆಡಿ ತುಂಬಾ ಲಕ್ಷ ಹಣ ಖರ್ಚು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಉಡುಪಿಯಿಂದ ಕಾಸರಗೋಡುವರೆಗೂ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡಬೇಕಾದವರು, ನಮ್ಮ ಪರವಾಗಿ ನಿಲ್ಬೇಕಾದವರು, ನಾವು ಇಲ್ಲಿ ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರಾದ್ರೂ ಈಗ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೇವೆ, ಇಲ್ಲಿ ನಾವು ಈ ಬಿಸಿಲಿಗೆ ಏನೋ ಕೆಲವರು ನಡುವಲ್ಲಿ ತಲೆ ಸುತ್ತು ಬೀಳುವಂತ ಪರಿಸ್ಥಿತಿ ಬರಬಹುದು. ಯಾರಾದ್ರೂ ಶಾಪ ಹಾಕುವುದಿದ್ರೆ ಏನ್ ಮಾಡ್ತೇವೆ? ಈ ಆಯೋಜಕರಿಗೆ ಶಾಪ ಹಾಕ್ತೇವೆ. ದಯವಿಟ್ಟು ಆಯೋಜಕರಿಗೆ ಶಾಪ ಹಾಕುವುದಲ್ಲ, ಈ ಯೋಜನೆಯನ್ನ ರೂಪಣೆ ಮಾಡಿದಂತಹ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಅನುಷ್ಠಾನ ಮಾಡಿಯೇ ಸಿದ್ಧ ಎನ್ನುವಂತ ರೀತಿಯಲ್ಲಿ ಇಂಧನ ಇಲಾಖೆಯ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ತರುವಂತಹ ರಾಜ್ಯ ಸರ್ಕಾರ, ಸ್ಟೆರ್ಲೈಟ್ ಕಂಪನಿ, ಅದರ ಜೊತೆಗೆ ಈ ಮೌನ ಕಣ್ಣಿದ್ದು ಕುರುಡರು, ಕಿವಿಯಿದ್ದು ಕಿವುಡರು, ಬಾಯಿದ್ದು ಮೂಗರಾದಂತ ನಮ್ಮ ಜನಪ್ರತಿನಿಧಿಗಳಿಗೆ ಶಾಪ ಹಾಕಬೇಕು. ನಾವು ನಮ್ಮ ಶಾಪ, ಈ ಮಣ್ಣಿನ ಮಕ್ಕಳ ಶಾಪ ಅವರಿಗೆ ಖಂಡಿತ ತಟ್ಟಲೇಬೇಕು. ಯಾಕಂತೇಳಿ ನಾವು ಯಾರು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಮಾತೃಭೂಮಿಯನ್ನ ಉಳಿಸುವುದಕ್ಕಾಗಿ, ನಮ್ಮ ಹಿರಿಯರು ನಮ್ಗೆ ಏನು ಬಿಟ್ಟು ಹೋಗಿದ್ದಾರಲ್ಲ ಆ ಆಸ್ತಿ ಅಂತಸ್ತನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವುದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಚಂದ್ರ ಶೆಟ್ಟಿಯ ಮನೆ ಆಸ್ತಿ ಉಳಿಸ್ಲಿಕ್ಕಲ್ಲ, ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಲ್ಫಿ ಅವರದ್ದು, ನಮ್ಮ ಶ್ರೀಧರ್ ಶೆಟ್ಟರ್ ಅಂತ ಇನ್ನೊಬ್ಬರದ್ದು ಆಸ್ತಿ ಉಳಿಸ್ಲಿಕ್ಕಲ್ಲ. ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಗೆ ಇನ್ನೊಂದು ಸತ್ಯ ಇದೆ, ನಮ್ಗೆಲ್ರಿಗೂ ಗೊತ್ತಿದೆ. ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ, ಅಭಿವೃದ್ಧಿಯ ವಿರೋಧಿಗಳು ಖಂಡಿತವೇ ಅಲ್ಲ. ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇರುವಂತದ್ದು ಕೃಷಿ ಭೂಮಿ ಮತ್ತು ಕೃಷಿಯನ್ನ ನಾಶ ಮಾಡುವುದಕ್ಕೆ ಮಾತ್ರ. ಪರ್ಯಾಯ ಮಾರ್ಗದಿಂದ ನೀವು ವಿದ್ಯುತ್ ಅನ್ನ ಬೇಕಾದ್ರೆ ಸಿಂಗಾಪುರಕ್ಕೆ ಕೊಂಡೋಗಿ, ನಮ್ಮ ವಿರೋಧ ಇಲ್ಲ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾದದ್ದು, ನಮ್ಮ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ತುಂಬಾ ಪ್ರಯತ್ನಗಳಾಗ್ತಾ ಇದೆ. ಬೇಕಾದಷ್ಟು ಮೂಲಗಳಿಂದ ನಮಗೆ ಒತ್ತಡ ಬರ್ತಾ ಇದೆ. ನೀವು ಹೋಗಬೇಡಿ ಅನ್ನುವಂತ ಇವತ್ತಿನ ಈ ಪ್ರತಿಭಟನೆಗೆ ಕೂಡ ಜನ ಸೇರದ ರೀತಿಯಲ್ಲಿ ಮಾಡುವಂತಹ ಒಂದು ಷಡ್ಯಂತ್ರ ನಡೆದಿದೆ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ನಡೆದಿದೆ. ಯಾರು ನಡೆಸಿದ್ದು? ಕಂಪನಿಯವರಲ್ಲ, ಕಂಪನಿಯ ಎಂಜಲಿಗೆ ಆಸೆಪಟ್ಟಂತ ನಮ್ಮವರೇ. ನಾವು ಬೆಳೆಸಿದ ಅನ್ನವನ್ನ ತಿನ್ನುವಂತ ಮೂರ್ಖರೇ ಕಂಪನಿಯವರು ಏನೋ ಸಂಜೆ ಸ್ವಲ್ಪ ಕೊಡಬಹುದು ಅನ್ನೋದಕ್ಕೆ ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಇವತ್ತು ಮತ್ತೊಮ್ಮೆ ಎಲ್ಲ ಒತ್ತಾಯ ಮಾಡುವಂತದ್ದು, ನಮ್ಮ ಬೇಡಿಕೆ ಇಷ್ಟೇ. ಒಂದನೇ ಬೇಡಿಕೆ ಇರುವಂತದ್ದು, ಕೃಷಿ ಭೂಮಿಯನ್ನ ಬಿಟ್ಟು ಕೃಷಿಯನ್ನ ನಾಶ ಮಾಡದೆ ಯೋಜನೆಯನ್ನ ಪರ್ಯಾಯ ಮಾರ್ಗ ಮಾಡಿ. ಅದರ ಜೊತೆಗೆ ಇನ್ನೊಂದು ಸತ್ಯ ಇದೆ, 1885ಕ್ಕೆ ಒಂದು ಟೆಲಿಗ್ರಾಫ್ ಆಕ್ಟ್ ಬಂದಿದೆ. ಆ ಕಾಲಕ್ಕೆ, ಬ್ರಿಟಿಷರ ಕಾಲಕ್ಕೆ ಅದು ಅಗತ್ಯ ಇತ್ತು. ಸಂಪರ್ಕ ಸಾಧನಗಳಿಲ್ಲದ ಸಂದರ್ಭದಲ್ಲಿ ಮಾಧ್ಯಮವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕಾಗಿ ಯಾರು ವಿರೋಧ ಮಾಡಬಾರದಂತ ಟೆಲಿಗ್ರಾಫ್ ಆಕ್ಟ್ ಬಂದಿದೆ. ಈ ಯೋಜನೆಗೆ ಅದನ್ನು ಅನ್ವಯ ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿಯವರು ಹೇಳುವಂತದ್ದು, ನಮ್ಮ ಅಧಿಕಾರಿಗಳು ಹೇಳುವಂತದ್ದು, ಟೆಲಿಗ್ರಾಫ್ ಆಕ್ಟ್ ಅಲ್ಲಿ ನಮಗೆ ಡೊಮೈನ್ ಪವರ್ ಇದೆ. ಎಲ್ಲ ಇದರ ಸಂದರ್ಭದಲ್ಲಿ ಟೆಲಿಗ್ರಾಫ್ ಆಕ್ಟ್ ರದ್ದಾಗಿದೆ. ಈ ಇದಕ್ಕೆ ಈಗ ಟೆಲಿಕಮ್ಯುನಿಕೇಶನ್ ಆಕ್ಟ್ 2023 ಬಂದಿದೆ. ಈ ಯೋಜನೆಗೆ ಇವತ್ತು ಕೂಡ ಟೆಲಿಗ್ರಾಫ್ ಆಕ್ಟ್ ಅನ್ನು ನಮ್ಮ ಇನ್ನೊಂದು ಒತ್ತಾಯ ಇರುವಂತದ್ದು, ಟೆಲಿಗ್ರಾಫ್ ಆಕ್ಟ್ ಅನ್ನ ಸಂಪೂರ್ಣ ರದ್ದುಗೊಳಿಸಿ ಎಲೆಕ್ಟ್ರಿಸಿಟಿ ಆಕ್ಟ್ 2003 ಇದೆ, ಅದರ ಅನ್ವಯ ನೀವು ಏನು ಮಾಡಬೇಕು ಮಾಡಿ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸ್ಪಷ್ಟ ಮಾರ್ಗಸೂಚಿ ಇದೆ. 66 ಕಿಲೋವ್ಯಾಟ್ ಹೆಚ್ಚಿನ ಯಾವುದೇ ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎನ್ನುವಂಥದ್ದಿದೆ. ಮೊನ್ನೆ 2024ಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಿವೈಸ್ ಮಾಡಿದೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲಿ ಏನು ಹೇಳ್ತಾ ಇದೆ ಅದನ್ನು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಪ್ರೊಸೀಜರ್ ಅನ್ನು ಯಾವುದನ್ನೂ ಫಾಲೋ ಮಾಡದೆ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಪಾಲುದಾರರಾದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು UKTL ಕಂಪನಿ, ನಮ್ಮ ನೋಡಲ್ ಅಧಿಕಾರಿ AC ಅವರು, ಅವರ ಮೇಲಾಧಿಕಾರಿ DC ಅವರು, ಉಡುಪಿ ಮತ್ತು ದಕ್ಷಿಣ ಕನ್ನಡ DC ಅವರು ಇದನ್ನು ಸ್ಪಷ್ಟವಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ
ಒಂದು ವಿಚಿತ್ರ ಈ ಯೋಜನೆಯಲ್ಲಿ ನಡೆಯುತ್ತಾ ಇದೆ. ಕೇಂದ್ರ ಸರ್ಕಾರ ಅಂತ ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, ಆಮೇಲೆ ನಮ್ಗೆ ಏನು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಹೇಳುವಂತದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ಗೆ ಒಂದಿಂಚು ಆಚೆ ಈಚೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಿದ್ರು ಡಿಸಿ ಒಟ್ಟಿಗೆ ಮಾತಾಡಿದಾಗ ನೋಡಿ, ಭೂ ಸ್ವಾಧೀನ ಇರ್ಬೋದು, ಜನರ ಪರವಾಗಿ ನೀವು ನಿಲ್ಬೇಕಲ್ಲ ಅಂತ ಕೇಳಿದಾಗ ನಂಗೆ ಮೌಲ್ಯಮಾಪನವನ್ನು ನಿರ್ಧರಿಸುವ ಅಧಿಕಾರ ಮಾತ್ರ ಇರುವುದು. ಉಳಿದ ಎಲ್ಲ ಅಧಿಕಾರಗಳು 99.99 ಅಧಿಕಾರ ಈ ಸ್ಟೆರ್ಲೈಟ್ ಕಂಪನಿಗೆ ಕೊಟ್ಟಿದ್ದಾರೆ. ಏಕಸ್ವಾಮ್ಯ ಅಧಿಕಾರ ಎಲ್ಲಿಯಾದ್ರೂ ಇದೆಯಾ? ಒಂದು ಸರ್ಕಾರಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರಿ ಯೋಜನೆ ಅಂತ. ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ಅಧಿಕಾರವಿಲ್ಲ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ಇದ್ದೇವೆ ನಾವು? ಅದನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಯಾರು ಸ್ಟೆರ್ಲೈಟ್ ಕಂಪನಿಯವರಿಗೆ ಯುಕೆಟಿಎಲ್ ಯೋಜನೆಗೆ ಕೊಟ್ಟಂತ ನಿಮ್ಮ ಪರಮಾಧಿಕಾರ ಏನಿದೆಯಾ ಅದನ್ನ ವಾಪಸ್ ಪಡ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳಿದೆ, ಅದಕ್ಕೆ ಬೇಕಾದಷ್ಟು ಅಧಿಕಾರಿಗಳಿದ್ದಾರೆ. ನಮ್ಮ ಟ್ಯಾಕ್ಸ್ ಅಲ್ಲಿ ಅವರಿಗೆ ಸಂಬಳ ಹೋಗ್ತಾ ಇದೆ. ಅವರ ಮೂಲಕ ಈ ಯೋಜನೆಯ ಕೆಲಸ ಮಾಡುವುದಕ್ಕೆ, ಅದು ಕೂಡ ನ್ಯಾಯಯುತವಾಗಿ ನಮ್ಮ ಬೇಡಿಕೆಗೆ ಅನುಸಾರವಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ. ಇಲ್ಲ ಅಂತ ಹೇಳಿದ್ರೆ ಗಂಟು ಮುಟ್ಟೆ ಕಟ್ಟುವುದಕ್ಕೆ, ಅವರಿಗೆ ಗೋಣಿಚೀಲ ತುಂಬಿಸುವುದಕ್ಕೆ ನೀವು ಕೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಹಕರಿಸಿ ಎನ್ನುವಂತ ಮಾತನ್ನು ಹೇಳುತ್ತಾ ಇಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸ್ಟೆರ್ಲೈಟ್ ಕಂಪನಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ, ದುಷ್ಟ ರಾಜಕೀಯ ವ್ಯವಸ್ಥೆಗೆ ಧನ್ಯವಾದಗಳು.